ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. ಇವತ್ತಿನ ದಿನ ಬಂದು ಮಂಗಳವಾರ ಆಗಿದೆ. ಮಂಗಳವಾರ ದಿನ ಬೆಳಗ್ಗೆನೇ ಎಲ್ಲ ಕೆಲಸ ಮುಗೀತು. 5 ಗಂಟೆಯಿಂದನೇ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ಹಾಲಿಡೋಣ, ಆನಂತರ ತಿಂಡಿ ಎಲ್ಲ ಮಾಡಬೇಕಾಗಿತ್ತು. ಏನು ಮಾಡೋದು ಅಂತ ಯೋಚನೆ ಆಗಿತ್ತು. ಯಾಕಂದರೆ ಸ್ಕೂಲ್ ರಜೆ ಆದಮೇಲೆ ತಿಂಡಿದೆಲ್ಲ ಯೋಚನೆ ಮಾಡಿರಲ್ಲ ನಾವು ಹಿಂದಿನ ದಿನ. ಬಟ್ ಎಲ್ಲ ತರಕಾರಿನೂ ಇದೆ, ಏನನ್ನ ಮಾಡಲೇಬೇಕು ಅಂತ ಅಂದ್ಕೊಂಡು ಫಸ್ಟಿಗೆ ಹಾಲು ಇಟ್ಬಿಟ್ಟು ರಂಗೋಲಿ ಹಾಕೊಂಡ್ಬಿಡೋಣ ಅಂದ್ಬಿಟ್ಟು ಒಂದು ಸಿಂಪಲ್ ಆದ ರಂಗೋಲಿ ಹಾಕೊಳ್ತಾ ಇದ್ದೀನಿ. ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಇವಾಗ ಕಾಫಿ ಮಾಡೋಣ ಅಂತ ಬಂದೆ. ಅಷ್ಟೊಂದು ನನ್ನ ಹಸ್ಬೆಂಡು ಕೂಡ ಬಂದರು. ಇವತ್ತು ಲೈಟಾಗಿ ಮಳೆ ಬರ್ತಾ ಇದೆ ಬೆಳಗ್ಗೆನೆ, ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡೆ. ಕಾಫಿ ಮಾಡ್ಕೊಳ್ತಾ ಯೋಚನೆ ಮಾಡಿದೆ ಏನು ತಿಂಡಿ ಅಂತ. ಹಿಂದಿನ ದಿನ ಇಡ್ಲಿ ಇಟ್ಟು ರುಬ್ಬಿರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅದು ಬೇರೆ ಇವತ್ತು ಅಡುಗೆ ಮನೆಯಲ್ಲಿ ಹಿಡ್ದಿರ ಸ್ವಲ್ಪ ಮೂಲೆಯಲ್ಲಿ ಇಟ್ಟಿದ್ದೆ, ಅಂದರೆ ಸೈಡಲ್ಲಿ ಕಾಣಿಸ್ತಾ ಇರೋ ಥರ. ಅದನ್ನು ಯೋಚನೆ ಮಾಡ್ಕೊಂಡು ಅಯ್ಯೋ ಇಡ್ಲಿಗೆ ರುಬ್ಬಿದ್ದೆ ಅಲ್ವಾ ಅಂತ ಎಷ್ಟು ಸಲ ನಾನು ಈ ಥರ ಮರ್ತೋಗ್ತೀನಿ ಅಂತ ಗೊತ್ತಿಲ್ಲ. ಬೆಳಗ್ಗೆ ಎದ್ದೋಕ್ಕಿಂತ ಏನು ತಿಂಡಿ ಮಾಡೋದು ಅನ್ನೋದು ಆಮೇಲೆ ಮರ್ತೋಗ್ಬಿಡೋದು, ಆ ಥರನೇ ಆಗಿತ್ತು. ಆಮೇಲೆ ಸ್ವಲ್ಪ ಧೈರ್ಯ ಬಂತು, ಇಡ್ಲಿ ಇಟ್ಟಿದೆ, ಇಡ್ಲಿ ಮಾಡಬೇಕು ಅಂದ್ಬಿಟ್ಟು ಹಬ್ಬ ಸಮಾಧಾನ ಆಯಿತು ಅಂದ್ಬಿಟ್ಟು ಇವಾಗ ಕಾಫಿ ನಿಧಾನಕ್ಕೆ ಕುಡಿಯೋಣ. ಯಾಕಂದರೆ ಇಡ್ಲಿ ಅಂದರೆ ಬೇಗನೆ ಮಾಡಿಬಿಡ್ಬೋದು. ಇಡ್ಲಿ ಪಾತ್ರೆಗೆ ಹಾಕ್ಬಿಟ್ಟಿದ ತಕ್ಷಣ ಈ ಕಡೆ ಸಾಂಬಾರೇನ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಆದೆ. ಸರಿ, ಇವಾಗ ಎಲ್ಲ ಕೆಲಸ ಮುಗೀತು. ನಿಧಾನಕ್ಕೆ ಕುತ್ಕೊಂಡು ಕಾಫಿ ಎಲ್ಲ ಕುಡಿದ್ವಿ. ಕಾಫಿ ಕುಡಿತಾ ಆಮೇಲೆ ತಟ್ಟೆ ಇಡ್ಲಿ ಮಾಡೋಣ ಅಂತ ಯೋಚನೆ ಬಂದೆ. ಯಾವಾಗಲೂ ಗುಂಡು ಇಡ್ಲಿ ಮಾಡ್ತೀನಿ, ದೋಸೆ ಎಲ್ಲ ಮಾಡಿದ್ದೀನಿ. ತಟ್ಟೆ ಇಡ್ಲಿ ಮಾಡಿ ತುಂಬ ದಿನನೇ ಆಗೋಯ್ತು ಅಂದ್ಬಿಟ್ಟು ಇವತ್ತು ತಟ್ಟೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಈಗ ಎಷ್ಟು ಇಟ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ನಾನು ಸ್ವಲ್ಪ ತೆಗೆದಿಟ್ಕೊತೀನಿ, ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ. ಅವಾಗ ಬೇಕು ಅಂದರೆ ಹಾಕ್ಕೊಳ್ಬೋದಲ್ಲ, ಅದಕ್ಕೋಸ್ಕರ. ಇಡ್ಲಿ ಇಟ್ಟು ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಇದರಲ್ಲಿ ಇಡ್ಲಿಗಳಂತೂ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಗಟ್ಟಿಗೂ ರುಬ್ಬಿರೋದಕ್ಕೆ ಇಡ್ಲಿ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂದ್ಬಿಟ್ಟು. ಹಾಗೆಯೇ ಇವತ್ತು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಯಾವ ಥರ ಅಂದರೆ ಇದು ತುಂಬ ವಿಡಿಯೋಸಲ್ಲಿ ನೋಡಿರ್ತೀರ, ಬಟ್ ಈ ಸಾಂಬಾರು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರ ಬೇಳೆ ಯೂಸ್ ಮಾಡ್ದಿರೇ ಮಾಡುವಂಥ ಸಾಂಬಾರು. ಏನಿಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಒಂದು 4 ಈರುಳ್ಳಿ, ಹಾಗೆಯೇ ಇದಕ್ಕೆ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ. ಒಂದು 4 ಇಲ್ಲಾಂದರೆ 3 ವಿಷಲ್ ಸಾಕು, ಕೂಗಿಸ್ಕೊಳ್ಬೇಕು. ನೀರು ಸ್ವಲ್ಪ ತರಕಾರಿ ಮುಳುಗುವಷ್ಟು ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಕೊಂಡ್ರೆ ನೀರೆಲ್ಲ ಉಕ್ಕೋ ಚಾನ್ಸಸ್ ಇರುತ್ತೆ ಕುಕ್ಕರಿಂದ. ಅದಕ್ಕೋಸ್ಕರ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಈಗ ಇದಕ್ಕೆ ಉಪ್ಪೇನು ಹಾಕ್ಕೊಂಡಿಲ್ಲ ನಾನು ಈಗಲೇ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು. ಇದನ್ನು 3 ವಿಷಲ್ ಕೂಗಿಸ್ಕೊಳ್ತೀನಿ. ಆ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಿದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ಇದು ಒಗ್ಗರಣೆ ಆಗಿದ ತಕ್ಷಣ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ. ಅದ್ರ ನೀರನ್ನ ಈ ಒಗ್ಗರಣೆಗೆ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗೆ ಆರಬೇಕು. ನಾನು ಸ್ವಲ್ಪ ಏನು ಮಾಡ್ಕೊಂಡೆ ಈ ಸಲ ಬಿಸಿನೇ ರುಬ್ಕೊಂಡ್ಬಿಟ್ಟೆ, ಅದರಿಂದ ಸ್ವಲ್ಪ ಎಲ್ಲ ಎಗರು ಬಿಡ್ತು. ನೋಡಿಕೊಂಡು ಹುಷಾರಾಗಿ ಮಾಡ್ಕೊಳ್ಬೇಕಾಗಿತ್ತು. ನೀವು ಅಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಬಿಸಿ ಎಲ್ಲ ತಕ್ಷಣ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಬೇಗ ಎಗ್ರಿ ಮುಖ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ನೀರೆಲ್ಲ ಹಾಕಿದ ನಂತರ ಒಂದು 2-3 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸಾಂಬಾರಿಗೆ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಏನಾನ ತುಂಬ ತೆಳುವಾಯಿತು ಅಂದರೆ ಕಡಲೆ ಹಿಟ್ಟನ್ನ ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಥಿಕ್ನೆಸ್ ಆಗುತ್ತೆ. ಹಾಗೆಯೇ ಒಂಥರ ಗಟ್ಟಿ ಮತ್ತು
ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಅಂದ್ಬಿಟ್ಟು. ಇದು ಚೆನ್ನಾಗಿ ಕುದಿಬೇಕು. ಈಗ ಕುದೀತಾ ಇದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1-2 ಕುದಿ ಹಾಕಿದ ನಂತರ ಇಳಿಸ್ಕೊಂಡ್ರೆ ಆಯಿತು. ಇದಕ್ಕೆ ಬೇಕು ಅಂದರೆ ನಿಮಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೋದು. ಒಂದು 1/4 ಟೀ ಸ್ಪೂನು ನಾನು ಹಾಕ್ಕೊಂಡಿದ್ದೀನಿ. ಈಗ ಕುದ್ದಾದ ನಂತರ ಈ ಕಡೆ ನಾನು ಇಡ್ಲಿಗಳ್ನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇಡ್ಲಿ ಪ್ಲೇಟ್ ಈ ಥರ ಇತ್ತು. ಇದು ತಗೊಂಡು ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಇದರಲ್ಲಿ ಒಂದ್ಸಲ ಏನೋ ಮಾಡಿದ್ದೀನಿ ಅಷ್ಟೇ ನಾನು. ಇವಾಗ ಮಾಡ್ತಾ ಇದ್ದೀನಿ. ತುಂಬ ವರ್ಷ ಅಂದರೆ ಹೇಳೋಕ್ಕೆ ಆಗಲ್ಲ. ಸ್ಟಾರ್ಟಿಂಗ್ ನಾನು ಮದುವೆ ಆಗಿರೋ ವಸ್ತ್ರಲ್ಲೇನೋ ಮಾಡಿರ್ಬೋದು ಅನಿಸುತ್ತೆ. ಆನಂತರ ಇಡ್ಲಿಗಳು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ನೀವು ಸವರ್ಕೊಂಡು ಈಗ ಒಂದೊಂದು ಸೌಟ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಡ್ಲಿ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಹಾಕ್ಕೊಬೋದು, ಇಲ್ಲ ದಪ್ಪ ಬೇಕು ಅಂದರೆ ಒಂದು ಸೌಟ್ ಹಾಕ್ಕೊಂಡ್ರೂ ಆಗುತ್ತೆ. ಈಗ ಇದನ್ನು ನೀರಲ್ಲಿ ಒಂದು 20 ನಿಮಿಷ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಅಂದರೆ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಿಮಗೆ ಈ ಸಾಂಬಾರು ಇಡ್ಲಿಗೆ ಅಲ್ದಿರನೇ ದೋಸೆಗೂ ಚೆನ್ನಾಗಿರುತ್ತೆ. ಹಾಗೆಯೇ ಮಾಮೂಲಿ ಗುಂಡು ಇಡ್ಲಿ ಇಷ್ಟಪಡೋರು ಗುಂಡು ಇಡ್ಲಿ ಜೊತೆನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಬಿಸಿ ಬಿಸಿ ಇರೋಗೇನೆ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತೆಗೆದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೀರಿ. ನಾನು ಸ್ವಲ್ಪ ಅರ್ಜೆಂಟ್ ಆಗೋಯ್ತು, ಅದಕ್ಕೋಸ್ಕರ ಬೇಗನೆ ತೆಗಿತಾ ಇದ್ದೆ. ಆದ್ರೂ ಬರಲಿಲ್ಲ. ಒಂದು ಸ್ವಲ್ಪ 5 ನಿಮಿಷ ಬಿಟ್ಕೊಂಡೇ ತೆಗೆದೆ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಅಕಸ್ಮಾತ್ ಕೆಲವರು ಇಡ್ಲಿ ಪಾತ್ರೆ ಅಂದರೆ ಪ್ಲೇಟ್ಗೆ ಹಾಕೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಯಾವುದನ್ನ ಒಂದು ಬಿಳಿ ಬಟ್ಟೆ ಅಥವಾ ಏನನ್ನ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಇಡ್ಲಿಗಳ್ನ ಹಾಕ್ಕೊಳ್ಬೋದಾಗುತ್ತೆ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ಇದರ ಮೆಷರ್ಮೆಂಟ್ ಎಲ್ಲನೂ ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೀನಿ. ನಿಮಗೆ ಇಡ್ಲಿಗೆ ಎಷ್ಟು ಅಕ್ಕಿ ಬೇಕು ಮತ್ತು ಎಷ್ಟು ಉದ್ದಿನ ಬೇಳೆ ಬೇಕು ಅಂತ ಎಲ್ಲನೂ ನೋಡ್ಕೊಳ್ಬೋದು. ನಾನು ಹಿಂದಿನ ವ್ಲಾಗಲ್ಲಿ ಈ ವ್ಲಾಗ್ ಹಿಂದೆನೇ ಹೋಗಿ ಚೆಕ್ ಮಾಡಿದ್ರೆ ನಾನು ಅದರದ್ದು ರೆಸಿಪಿದೆಲ್ಲ ಪೂರ್ತಿಯಾಗಿ ಹಾಕಿದ್ದೀನಿ. ಹಾಗೆಯೇ ಈಗ ಬಿಸಿ ಬಿಸಿ ಇಡ್ಲಿಗೆ ಒಂದೇ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಯಾವುದೇ ಥರ ಹೊರಗಡೆ ಹೋಟ್ಲುದು ಊಟನೂ ಬೇಡ ಅನಿಸ್ಬಿಡುತ್ತೆ. ಸರಿ, ಇದನ್ನೆಲ್ಲ ಮಾಡ್ತಾ ಇದ್ದಂಗೆ ಕರೆಂಟ್ ಹೋಯ್ತು. ಜೋರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಹೊತ್ತಾದರೂ ಕರೆಂಟ್ ಬರಲೇ ಇಲ್ಲ. ಸರಿ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಟಕ್ ಅಂತ ಬಂದ್ವಿ. ಅಮ್ಮನಿಗೆ ಗೊತ್ತೇ ಇಲ್ಲ ನಾವು ಬಂದಿರೋದು. ಇದು 2ನೇ ಸಲ ನಾನು ಅವ್ರಿಗೆ ಹೇಳ್ದಿರ ಬಂದಿರೋದು. ಅವ್ರ ಈ ನಡುವೆ ಹೇಳ್ದಿರ ಬರ್ತಾ ಇದೆಯಾ ಅಂತೆಲ್ಲ ಅಂತಾಯಿದ್ರು. ಸರಿ, ಹೋಗಿದ ತಕ್ಷಣವೇ ಕಾಫಿ ಕೂಡ ಮಾಡಿಕೊಟ್ರು. ನಾವು ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡಿದ್ವಿ, ಬರಲೇ ಇಲ್ಲ. ಹಾಗೆಯೇ ತಿಂಡಿ ಎಲ್ಲ ತಿಂದ್ಬಿಟ್ಟು ಕಾಫಿ ಏನು ಕುಡಿರಲಿಲ್ಲ ಇವತ್ತು. ಅದಕ್ಕೋಸ್ಕರ ಕಾಫಿ ಮಾಡಿಕೊಡಮ್ಮ ಅಂತ ಕೇಳಿದ್ದಕ್ಕೆ ಮಾಡಿ ಕೊಟ್ಟರು. ಹಾಗೆಯೇ ಬಿಸ್ಕೆಟ್ ಎಲ್ಲ ತರಿಸ್ಕೊಟ್ರು. ಇದನ್ನೆಲ್ಲ ತಿಂದ್ಬಿಟ್ಟು ತುಂಬ ಹೊತ್ತು ಕೂತ್ಕೊಂಡು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಆದ ನಂತರ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ ಏನು ಮಾಡೋದು, ಬೋರ್ ಹೊಡಿತಾ ಇದೆ ಅಂತ. ಹಾಗೆಯೇ ಸಂಜೆ ಆಗ್ತಾ ಇದ್ದಂಗೆ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಸರಿ, ಅಮ್ಮನೂ ಅಷ್ಟೇ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಹೊರಗಡೆ ಎಲ್ಲ ಹೋಗಿ. ಈ ಥರ ಯಾವುದೇ ಒಂದು ಫಂಕ್ಷನ್ಗಾಗಲಿ ಇಲ್ಲ ಅಂದರೆ ಈ ಥರ ಯಾವುದೇ ಒಂದು ಮೂವಿ ಆ ಥರದಕ್ಕೆಲ್ಲ ಅವ್ರು ಬರೋದು ತುಂಬ ಕಮ್ಮಿ. ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡು ಹೋಗೋಣ, ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ರೆಡಿ ಆದ್ವಿ. ಟಕ್ ಅಂತ ಅರೇಂಜ್ ಆಗೋಯ್ತೆಲ್ಲ ಹೋಗೋದಕ್ಕೆ. ಸರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದ ತಕ್ಷಣ ಆಯಿತು ಹೋಗ್ಬಿಟ್ಟು ಬಾ ಅಂತ ಕೂಡ ಹೇಳಿದ್ರು. ಇನ್ನು ನಾವೆಲ್ಲ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಖುಷಿಯಿಂದನೇ ಹೊರಟ್ವಿ. ನಮ್ಮಮ್ಮ ಚೆನ್ನಾಗಿ ಕಾಣ್ತಾ ಇದೆ. ದೃಷ್ಟಿ ಆಗೋಗ್ಬಿಟ್ಟಿತ್ತು. ನಾವು ಹೋಗ್ತಾ ಇದ್ದಿದ್ದು ವೈಷ್ಣವಿ ಮಾಲ್ಗೆ. ಅಲ್ಲಿ ವಾಮನ ಮೂವಿಗೆ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ಈಗ ಕ್ಯಾಬ್ನ ಬುಕ್ ಮಾಡಿಕೊಂಡು ಹೊರಟ್ವಿ. ಇನ್ನು ಮಳೆ ಬರೋ ಥರನೇ ಇತ್ತು. ಈ ಕಡೆ ನಮ್ಮನೆ ಕಡೆ ಸ್ವಲ್ಪ ಜೋರಾಗೆ ಬಂತು. ಈ ಕಡೆ ಎಲ್ಲ ಸ್ವಲ್ಪ ಮಳೆನೇ ಇಲ್ಲ, ಬರೋ ಥರ ಎಲ್ಲೋ ಒಂದೊಂದು ಹನಿ ಬರುತ್ತೆ ಹೋಗುತ್ತೆ ಅಷ್ಟೇ. ಈಗ ಮೂವಿ ನೋಡೋಣ ಅಂತ ಬಂದ್ವಿ. ಇನ್ನೂ ಟೈಮ್ ಇತ್ತು, 6 ಗಂಟೆಗೆ ಬಂದಿದ್ದೀವಿ. 6:15 ಆಗಿತ್ತು. ಮೂವಿ ಸ್ಟಾರ್ಟ್ ಆಗೋದು 7 ಗಂಟೆಗೆ. ಅದಕ್ಕೇ ಸ್ವಲ್ಪ ನಿಧಾನಕ್ಕೆ ಎಲ್ಲ ಸುತ್ತಾಡ್ಕೊಂಡು ಹೋಗೋಣ ಅನ್ನೋಷ್ಟರಲ್ಲಿ ಈ ಥರ. ಇನ್ನು ಗಂಡು ಮಕ್ಕಳಿಗೆ ಅಂದ್ಬಿಟ್ಟು ಯಾವುದು ಆಟ ಆಡೋದು ಅಷ್ಟೊಂದು ಇರಲ್ಲ. ಈ ಥರ ಕಾರು, ಬೈಕು, ಈ ಥರ ಗೇಮ್ಸ್ಗಳೇ ಅವ್ರು ತುಂಬ ಇಷ್ಟಪಡೋದು. ಅದರಲ್ಲೂ ನನ್ನ ಮಗನಿಗಂತೂ ಕಾರ್ ಓಡಿಸೋದು, ಬೈಕ್ ಓಡಿಸೋದು ಮತ್ತು ಈ ಕ್ರಿಕೆಟ್ ಅಲ್ಲಿ ಆಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಕಾರ್ ಓಡಿಸೋದು ಅಂದರೆ ದೊಡ್ಡ ಕಾರಲ್ಲ, ಚಿಕ್ಕ ಕಾರ್ನ ಈ ಥರ ಎಲ್ಲ ಇಷ್ಟಪಡ್ತಾನೆ. ಓಕೆ, ಇನ್ನೂ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಆಡ್ತೀಯ ಅಂತ ಕೇಳಿದೆ. ಫಸ್ಟ್ ಬೇಡ ಅಂದ, ಆಮೇಲೆ ಆಡ್ತೀನಿ ಅಂದ. ಅವನು ಆಡ್ಬಿಟ್ಟು ಫುಲ್ ಖುಷಿ. 1 ರೌಂಡ್ ಓಡಿಸಿರೋದಕ್ಕೇ 100 ರೂಪೀಸ್ ಕೇಳ್ತಾರೆ. ಏನಿಲ್ಲ, ಅವ್ರ ಖುಷಿ ಮುಂದೆ 100 ರೂಪೀಸ್ ಲೆಕ್ಕನೇ ಇಲ್ಲ ಅಂತ ಅಮ್ಮ ಆಯಿತು ಆಡಿಸು ಅಂತ ಅಂದರು. ಆನಂತರ ಒಳಗಡೆ ಬರ್ತಾ ಇದ್ದಂಗೆ ಇನ್ನು ಹೆಣ್ಮಕ್ಳಿಗೆ ಕೇಳ್ತೀರಾ, ತಿನ್ನೋದು ಮೇಕಪ್ ಅಂದ್ರೇ ಇಷ್ಟ. ಸರಿ, ತಿನ್ನೋದಕ್ಕೆ ಅಂದಿದ ತಕ್ಷಣ ಪಾಪ್ಕಾರ್ನ್ ಎಲ್ಲ ಕಾಣಿಸ್ತು. ಅವ್ರು ಅದನ್ನೆಲ್ಲ ತೊಗೊಂಡು ತಿಂದು ಇನ್ನು ಮಕ್ಕಳೆಲ್ಲ ಇನ್ನು 7 ಗಂಟೆ ಆಗೋಂಗೆ ನಿಧಾನಕ್ಕೆ ಮೆಟ್ಲತ್ಕೊಂಡು
ಕರ್ಕೊಂಡು ಹೋಗೋಣ ಅಂತ ಹೋದ್ವಿ. ನನಗೆ ಇನ್ನೊಂದೇನಪ್ಪ ಅನ್ನಿಸ್ತು ಅಂದರೆ ನಾವು ಏನೇ ಅಂದ್ಕೊಂಡ್ರೂ ಅದು ನಡೆಯಲ್ಲ ಅಂತ ಅನ್ನಿಸ್ತು. ಯಾಕಪ್ಪ ಅಂದರೆ ಇವತ್ತು ಬೆಳಗ್ಗೆ ಎದ್ದಿದ್ದು ಮಾತ್ರ ನನಗೆ ಗೊತ್ತಿತ್ತು ಇವತ್ತಿನ ದಿನ ಈ ಥರ ಎಲ್ಲ ಹೋಗುತ್ತೆ ಅನ್ನೋದು ಮಾತ್ರ ಒಂದು ಚೂರು ಕ್ಲೂ ಇರಲಿಲ್ಲ. ಏಕೆಂದರೆ ನಾನು ಅಮ್ಮನ ಮನೆಗೆ ಹೋಗೋದು ಅಂದ್ಕೊಂಡಿರಲಿಲ್ಲ, ಮೂವಿಗೆ ಹೋಗ್ತೀವಿ ಅಂತ ಇನ್ನೂ ಅಂದ್ಕೊಂಡೇ ಇರಲಿಲ್ಲ. ಅದರಲ್ಲೂ ಅಮ್ಮ ನಾವು ಎಲ್ಲ ಹೋಗ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಯಾವಾಗಲೂ ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಎಲ್ಲ ಬಂದೋಗಿ ಹೋಗ್ತಾ ಇದ್ದಿದ್ದು. ಈ ಸಲ ನಾನು ಅಮ್ಮ ಮಕ್ಕಳು ಮಾತ್ರನೇ ಹೋಗಿದ್ದಿದ್ದು. ಚೆನ್ನಾಗಿತ್ತು ಮೂವಿ. ಮಕ್ಕಳಿಗಂತೂ ಹಿಂಗೆ ಅಲ್ವಾ, ಹೊರಗಡೆ ಎಲ್ಲನ ಕರ್ಕೊಂಡು ಹೋಗ್ಬಿಟ್ರೆ ಅಂದರು ಏನು ಖುಷಿ, ಅವ್ರಿಗಂತೂ ತುಂಬ ಖುಷಿ ಪಡ್ತಾರೆ. ಓಕೆ, ಎಲ್ಲ ಮುಗಿಯೋಷ್ಟರಲ್ಲಿ 9:30 ಆಯಿತು. ಮೂವಿ ಎಲ್ಲ ಮುಗಿಯೋಷ್ಟರಲ್ಲಿ ಸರಿ ಮನೆಗೆ ಹೋಗ್ಬಿಟ್ಟು ಅನ್ನ ರಸಮ್ ಎಲ್ಲ ಇತ್ತಲ್ಲ ಅದನ್ನೇ ತಿನ್ನೋಣ. ಯಾಕಂದರೆ ಮಳೆ ಬರೋ ಥರ ಇತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಫಸ್ಟ್ ಮನೆಗೆ ಹೋಗಿ ಸೇರಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಲೈಕಿಂದ ನನಗೆ ಇನ್ನೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.